ಸಂವಾದ ಸಫಾರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಭೀಮ್ರಾ ಐಕೂರ್. ವೀಕೆಂಡ್ ಇತ್ತು, ಅದಕ್ಕಾಗಿ ನಮ್ಮ ಹುಣಸಗಿ ಸುತ್ತಮುತ್ತ ಯಾವ ಚಲೋ ಪ್ಲೇಸ್ ಅದಾವ ಅಂತೇಳಿ ಎಕ್ಸ್ಪ್ಲೋರ್ ಮಾಡಕ ಸರ್ಚ್ ಮಾಡಾಕತ್ತೀವಿ. ಅವಾಗ ಸರ್ಚ್ ಮಾಡುವಾಗ ಸಿಕ್ಕಿದೆ ಈ ಆಮ್ಲಿಂಗೇಶ್ವರ. ನೋಡ್ರಿ, ಈ ಆಮ್ಲಿಂಗೇಶ್ವರ ಇರೋದು ನಾರಾಯಣಪುರ ಬ್ಯಾಕ್ ವಾಟರ್ ಒಂದು ಡ್ಯಾಮ್ ಕಟ್ಟಾರಿ. ಆ ಡ್ಯಾಮ್ ಹತ್ರ ಇರ್ತದೆ. ಮತ್ ತಡ ಮಾಡ್ಲಿಲ್ಲ, ಗಾಡಿ ತಗೊಂಡ್ ಹೊಂಟ್ಬಿಟ್ಟಿವಿ. ನೋಡ್ರಿ, ನಮ್ಮೂರಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ಮೂರು ಇಸಾಂಪುರಿಂದ ಉಣಸ್ಗಿಯಿಂದ ಬಲಸೆಟ್ಟೆ ಇಂದ ಲೆಫ್ಟ್ ತಗೊಂಡು ಹೊಂಟ್ಬಿಟ್ರೆ ಭಾರಿ ಅಂದ್ರೆ ಭಾರಿ ರೋಡ್ ಮಾತ್ರ ಇಷ್ಟು ಮಸ್ತ್ ಅದಲ್ರಿ. ನಡ್ಬಾರ್ಕ್ ಒಂದ್ ಸ್ವಲ್ಪ ಕೆಟ್ಟದ, ಅದು ಬಿಟ್ರ ಮಸ್ತ್ ಅಂದ್ರೆ ಮಸ್ತ್ ರೀ. ಕಂಟ್ರಿ ಸೈಡ್ ರೈಡ್ ಮಾಡೋರಿಗೆ ಅಂತೂ ಸೂಪರ್ ಅಂದ್ರೆ ಸೂಪರ್ ಆಗಿದೆ ನೋಡ್ರಿ. ಆ ಕಡೆ ಈ ಕಡೆ ಗದ್ದಿ, ಕಬ್ಬಿನ ತೋಟ, ಶೇಂಗಾದ ಹೊಲಗಳು ಹಿಂಗೆ ಹೊಂಟ್ಬಿಟ್ರು. ಅಲ್ಲೆಲ್ಲ ಅಭಿಮಾನಿ ದೇವ್ರಗಳಿಗೆಲ್ಲ ಕೈ ಮಾಡ್ಕೊಂಡ್ ಸ್ವಲ್ಪ ಸ್ಲೋ ಆಗಿ ರೈಡ್ ಮಾಡ್ರಿ ಅಲ್ಲಿ ಇಲ್ಲಿ. ಯಾಕಂದ್ರೆ ಹಳ್ಳಿಗಳು ಬಾಳ ಅದಾವ, ದನ ಕರುಗಳು ಬಾಳ ಬರ್ತಾವ. ಇದ ನೋಡ್ರಿ ಹನುಮಸಾಗರದಿಂದ ಹೊಂಟಿವ್ರಿ. ಆದ್ಮೇಲೆ ಇದ್ರಿ ಎಮ್ಮೆಗಳು ಮಾತಾ ಕೇಳಿದ್ರು ನೋಡ್ರಿ. ಇಲ್ಲಿಂದ 2-3 ಕಿಲೋಮೀಟರ್ ಆಗತ್ತೆ. ಇಲ್ಲಿಂದ ಒಂದು ಫಸ್ಟ್ ಬ್ರಿಡ್ಜ್ ಬರ್ತದೆ. ಬ್ರಿಡ್ಜ್ ಆದ್ಮೇಲೆನೆ ಅದು ಅಲ್ಲಿ ಒಂದು ಬೋರ್ಡ್ ಸಿಗ್ತದೆ ನಮ್ಗೆ. ಈ ನೆಕ್ಸ್ಟ್ ಬೋರ್ಡ್ ಸಿಗ್ತೈತ್ರಿ. ಈ ಆ ಬೋರ್ಡ್ ಇಂದಾನೆ ನಮ್ಗೆ ಆಫ್ ರೋಡಿಂಗ್ ಸ್ಟಾರ್ಟ್ ಆಗೋದು. ಇದ ಬೋರ್ಡ್ ನೋಡ್ರಿ. ಇಲ್ಲಿಂದ ಮುಂದ್ ಹೋದ್ರೆ ನಾರಾಯಣಪುರ ಹೋಗುತ್ರಿ. ಈ ಕಡೆ ಹೋದ್ರೆ ಆಮ್ಲಿಂಗೇಶ್ವರ ದೇವಸ್ಥಾನ. ಅದ್ ಬ್ಯಾಕ್ ವಾಟರ್ಗೆ ಏನ್ ಡ್ಯಾಮ್ ಕಟ್ಟಾರಲ್ಲ, ಅಲ್ಲಿ ಹೋಗ್ತೀವಿ ನೋಡ್ರಿ. ಅಲ್ಲೆಲ್ಲ ಹಂಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊಂಟ್ಬಿಟ್ವಿ. ಆ ಕಡೆ ಈ ಕಡೆ ಜಾಲಿಕಂಟಿ ಪಕ್ಕ ಮಣ್ ರೋಡ್ರಿ. ಸಣ್ಣ ಕಲ್ಲುಗಳು ಬಾಳ ಅದಾವ್ರಿ. ಯಾಕಂದ್ರೆ ಕೆಂಪ್ ಮಣ್ಣು ಇರೋದ್ರಿಂದ ಸಣ್ಣ ಕಲ್ಲುಗಳು ಬಾಳ ಅಂದ್ರೆ ಬಾಳ ಅದಾವ. ಇಲ್ಲಿಂದ ಒಂದ್ 200 ಮೀಟರ್ ಆದ್ಮ್ಯಾಗ ಈ ಆಪ್ ಬರ್ತದ ನೋಡ್ರಿ. ಈ ಆಪ್ ಬಾಳ ಡೇಂಜರ್ ಅಂದ್ರೆ ಡೇಂಜರ್ ರೀ. ಯಾಕಂದ್ರೆ ಒಂದು 60 ಡಿಗ್ರಿ ಒಳಗ ಐತಿ. ಸ್ವಲ್ಪ ಗಾಡಿ ಏನಾರ ಸ್ಕಿಡ್ ಆದ್ರೆ ಅಲ್ಲಿಂದ ಉಳ್ಕೊಂಡ್ ಬರ್ತೀವಿ ನೋಡ್ರಿ, ಹಂಗೈತಿ. ಹಂಗ ಅಲ್ಲಿಂದ ಡ್ರೈವ್ ಮಾಡ್ಕೊಂತ ಹೊಂಟಿವ್ರಿ. ಅಲ್ಲೇನ್ ಬೋರ್ಡ್ ನೋಡಿದ್ವಲ್ಲ, ಅಲ್ಲಿಂದ 3-4 ಕಿಲೋಮೀಟರ್ ಆದ್ಮೇಲೆ ನಮ್ಗೆ ಈ ಸ್ಟಾರ್ಟಿಂಗ್ ಪಾಯಿಂಟ್ ಸಿಗ್ತೈತೆ. ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ 50-60 ಸ್ಟೆಪ್ಸ್ ಅದಾವ್ರಿ. 60 ಸ್ಟೆಪ್ ಇಳ್ಕೊಂಡು ಹೋದ್ಮೇಲೆ ನಮ್ಗೆ ಆ ದೇವಸ್ಥಾನ ಸಿಗ್ತದೆ. ಕೆಲವೊಂದ್ಸಲ ಅಲ್ಲಿ ಪೂಜಾರಿಗಳು ಕೆಲವೊಬ್ರು ಯಾರಾದ್ರೂ ದೇವಸ್ಥಾನದಾಗ ಇರ್ತಾರ. ಬಟ್ ನಾವು ಹೋದಾಗ ಯಾರು ಇರ್ಲಿಲ್ರಿ. ಅದಕ್ಕಾಗಿ ನಾವು 5 ನಿಮಿಷ ಅಲ್ಲೇ ಕುಂತು ನಾವು ನೀರ್ ಕುಡಿದು ಮತ್ತೆ ಕೆಳಗಡೆ ಇಳಿಯಕ್ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ಕೆಳಗಡೆ ಇಳಿಯಕ ಇಲ್ಲಿ ನೋಡ್ರಿ, ಇಲ್ಲಿ ನಿಂದ್ರೆ ನೆಕ್ಸ್ಟ್ ಇದು ಬರ್ತೈತೆ. ಆ ಸಿಂಟ್ಯಾಕ್ಸ್ ಐತೆ. ಆ ಸಿಂಟ್ಯಾಕ್ಸ್ ಇಂದ ರೈಟ್ ತಗೊಂಡ್ ಹೋಗ್ಬೇಕ್ರಿ. ಮತ್ ನಾವು ತಡ ಮಾಡ್ಲಿಲ್ಲ, 5 ನಿಮಿಷ ರೆಸ್ಟ್ ಮಾಡಿ ಇಳಿಯಕ್ ಸ್ಟಾರ್ಟ್ ಮಾಡ್ಬಿಟ್ಟಿವ್ರಿ. ಇಳಿಬೇಕಂದ್ರೆ ಬಾಳ ಹುಷಾರಾಗಿರ್ಬೇಕು. ಯಾಕಂದ್ರೆ ಸಣ್ಣ ಕಲ್ಗಳು ಬಾಳ ಅದಾವ್ರಿ. ಕಾಲ್ ಜರಿಯೋ ಚಾನ್ಸಸ್ ಬಾಳ ಅಂದ್ರೆ ಬಾಳ ಅದಾವ. ಹಂಗಾಗಿ ಮತ್ತೆ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ಚಪ್ಪಲ್ಗಳು ಸ್ವಲ್ಪ ದಪ್ಪನ ಹಾಕೊಂಡ್ ಹೋಗ್ರಿ. ಸಣ್ಣ ಚಪ್ಪಲ್ ಆದ್ರೆ ಕಟ್ಟಾಗಿ ಬೀಳೋ ಚಾನ್ಸಸ್ ಜಾಸ್ತಿ ಐತಿ. ಇಲ್ಲಿಂದ ಇಲ್ಲಿ ಒಂದು 5 ನಿಮಿಷದಾಗ ಕೆಳಗಡೆ ಇಳಿತೀವಿ. ಕೆಳಗಡೆ ಇಳಿದು ನೋಡ್ರಿ. ಕೆಳಗಡೆಯಿಂದ ಈ ವ್ಯೂ ಹಿಂಗ್ ಕಾಣ್ತದ. ಇಲ್ಲಿ ಸೈಡ್ ಏನ್ ಗೋಡಿ ಐತಲ್ರಿ, ಆ ಗೋಡಿಯಿಂದಾನೆ ಹತ್ಬೇಕ. ಯಾರಿಗೂ ಅಲ್ಲಿ ಹತ್ತಾಕ್ ಬಿಡಂಗಿಲ್ರಿ. ನಾವ್ ಹೋದಾಗ ಯಾರು ಇರ್ಲಿಲ್ಲ, ಸೊ ಹಂಗಾಗಿ ಹತ್ತಿದ್ವಿ. ಬಟ್ ನೀವ್ ಮೇಲೆ ಹತ್ಬೇಕಿದ್ರೆ ಸ್ವಲ್ಪ ಹುಷಾರಿರಿ. ಇದೆ ನೋಡ್ರಿ ಟಾಪ್ ಇವು ಮಸ್ತ್ ಅಂದ್ರೆ ಮಸ್ತ್ ಐತ್ರಿ. ಫೋಟೋಸು ಚಲೋ ಬರ್ತಾವ್ರಿ. ಬಟ್ ಮೇಲೆ ಹತ್ತಿದಾಗ ಸ್ವಲ್ಪ ಹುಷಾರಾಗಿರ್ರಿ. ಯಾಕಂದ್ರ ಕಾಲ್ ಜಾರಿ ಬಿದ್ರೆ ಅಲ್ಲಿ ಸೇವ್ ಮಾಡಕ್ ಯಾರು ಇರೋದಿಲ್ರಿ. ನಾವು ಅಲ್ಲಿಂದ ಇಳಿದು ಕೆಳಗಡೆ ಬಂದ್ವಿ. ಕೆಳಗಡೆ ಬಂದು ಒಂದ್ ದೊಡ್ಡ ಕಲ್ಲಿತ್ತು. ಆ ಕಲ್ ಮೇಲೆ ಕುಂತ್ವಿ. ನಾವು ಬಿಸ್ಕಿಟು, ಸ್ನಾಕ್ಸ್, ಚಾಕ್ಲೇಟ್ ತಗೊಂಡ್ ಹೋಗಿದ್ವಿ. ತಿಂದ ಸ್ವಲ್ಪ ಒಂದ್ ಅರ್ಧ ತಾಸು ಕುಂತೇವ್ರಿ. ಮಸ್ತ್ ಅಂದ್ರೆ ಮಸ್ತ್ ಇತ್ತು ನೋಡ್ರಿ. ಇಲ್ಲಿ ಎಷ್ಟ್ ಚಲೋ ಕಾಣ್ತದ. ಇನ್ನೊಂದ್ ಹೇಳ್ಬೇಕಂದ್ರೆ ಇಲ್ಲಿ ನೀರ್ ಅದಾವಲ್ರಿ, ಭಾರಿ ಅಂದ್ರೆ ಭಾರಿ ಪ್ಯೂರ್ ಇದ್ದು. ಮತ್ತ ಅಷ್ಟೇ ಕೋಲ್ಡ್ ಇದ್ದು ರೀ. ಫ್ರಿಜ್ನಾಗ ಇಟ್ಟಿರ್ತಾರಲ್ಲ ನೀರು, ಅದೇ ತರ ಇದ್ದು ನೋಡ್ರಿ. ಅಲ್ಲಿಂದ ಅಲ್ಲಿಂದ ಹೊಂಟ್ಬಿಟ್ವಿ ನೋಡ್ರಿ ಊರ್ ಕಡೆ. ಇಲ್ಲಿ ಹತ್ಬೇಕಿದ್ರೆ ಸ್ವಲ್ಪ ಬಾಳ ಅಂದ್ರೆ ಬಾಳ ಹುಷಾರಾಗಿರ್ಬೇಕು. ಯಾಕಂದ್ರೆ ನೀರ್ ಬಿದ್ದು ಏನಾಗ್ಬಿಟ್ಟಾವ ಅಂದ್ರೆ ಕಲ್ಗಳು ಬಾಳ ಸಾಪ್ ಆಗ್ಬಿಟ್ಟವ್ರಿ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಕಾಲ್ ಜಾರಿ ಕೆಳಗಡೆನೆ ಬಿದ್ದ್ಬಿಡ್ತೇವ್ರಿ. ಇಲ್ಲಿ ನೋಡ್ರಿ ಯಾರ ಪ್ಲೇಟ್ ಇಟ್ಟಾರ. ಮೋಸ್ಟ್ಲಿ ಮೀನುಗಾರರು ಇರ್ಬೇಕ್ರಿ. ಅವಾಗ ಇಲ್ಲಿ ಬಾಳ ಮೀನುಗಾರರು ಬರ್ತಾರಂತ. ಬಟ್ ನಾವ್ ಹೋದಾಗ ಯಾರು ಇರ್ಲಿಲ್ಲ.
ಇನ್ನೊಂದ್ಸಲ ದೇವ್ರಿಗೆ ಕೈ ಮುಕ್ಕೊಂಡು ಅಲ್ಲಿ ಕೂಡ್ಬೇಕಂತ ಹೋದ್ರಿ. ಕೂಡ್ಬೇಕಂತ ಹೋದಾಗ ಕಂಡಿದ್ದು ನೋಡ್ರಿ, ಎಷ್ಟು ಹೊಲ್ಸ್ ಅಂದ್ರೆ ಎಷ್ಟು ಹೊಲ್ಸ್ ಮಾಡ್ಯಾರ್ರಿ. ಮೋಸ್ಟ್ಲಿ ಇಲ್ಲಿ ದೇವಸ್ಥಾನಕ್ಕೆ ಬಂದವ್ರೆ ಮಾಡಿರ್ಬೇಕು, ಇಲ್ಲ ಟೂರಿಸ್ಟ್ಗಳು ಮಾಡಿರ್ಬೇಕು. ಮತ್ ತಡ ಮಾಡ್ಲಿಲ್ಲ, ಮತ್ತೆ ಸ್ಟೆಪ್ಸ್ ಹತ್ಕೊಂಡು ಸೀದಾ ಬಂದು ನಮ್ ಗಾಡಿ ಚಾಲೂ ಮಾಡ್ಕೊಂಡು ಊರ್ ಕಡೆ ಬಂದಿವಿ ನೋಡ್ರಿ.